ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಮಸ್ತೆ ಸ್ನೇಹಿತರೆ, ಇವತ್ತು ನಿಮಗೆ ಹಳ್ಳಿ ಸೊಗಡಿನ ಅಂದರೆ ನಮ್ಮ ಹಳ್ಳೀಲಿ ಏಡಿ ಸಾರು ಅಂದರೆ ನಳ್ಳಿ ಸಾರು ಅಂತ ಬಿಟ್ಟು ಹೇಳ್ತೀವಿ. ಅದನ್ನು ಯಾವ ರೀತಿ ಮಾಡೋ ವಿಧಾನನ ಇವತ್ತು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಫ್ರೆಶ್ ಆಗಿರುವಂಥದ್ದು ಏಡಿ ನೋಡಿ, ಎಲ್ಲ ಕ್ಲೀನಾಗಿದೆ, ತುಂಬ ಕ್ಲೀನಾಗೈತೆ. ಇದು ಏಡಿ ಸಾರು ಮಾಡೋ ವಿಧಾನ ಯಾವ ಥರ ಅಂತಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಅದನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ, ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿನದ ಪುಡಿ ಹಾಕೊಬೇಕು. ಸ್ವಲ್ಪ ಕಡಲೆ, ಇದು ಧನಿಯಾ ಮಿಕ್ಸ್ ಮಾಡಿರೋ ಖಾರದ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಬೋದು. ನಾವೊಂದು 3 ಸ್ಪೂನ್ ಹಾಕಿದ್ದೀನಿ ಸದ್ಯಕ್ಕೆ ಖಾರದ ಪುಡಿ. ಹಾಕಿರೋ ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀವಿ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಖಾರ ಮಾಡ್ಕೊಂಬಿಡೋಣ. ಇದು ನಾವೆಲ್ಲ ಹಾಕ್ಕೊಂಡಿರೋದೆಲ್ಲ ಮಸಾಲೆ ಎಲ್ಲ ರೆಡಿ ಆಗೈತೆ. ಇವಾಗ ನೋಡಿ, ತೆಂಗಿನಕಾಯಿ ತುರಿ, ಹುಣಸೆಹಣ್ಣು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಕಡಲೆ ಇದೆಲ್ಲ ಹಾಕಿದ್ದೀವಿ. ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಈ ಥರ ಇದು ಮಸಾಲೆ ರೆಡಿ ಆಗೈತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೈತೆ. ಅದ್ರ ಜೊತೆಗೆ ಸ್ವಲ್ಪ ಕೈ ಎಣ್ಣೆ ಹಾಕೊಬೇಕು, ಅಂದರೆ ಹರಳೆಣ್ಣೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತೈತೆ. ಇದು ಮನೆಯಲ್ಲಿ ಮಾಡಿರೋ ಕಾಯಿಸಿದ ತುಪ್ಪ, ಅಂದರೆ ಬೆಣ್ಣೆಯಿಂದ ಮಾಡಿರೋ ತುಪ್ಪ ಒರಿಜಿನಲ್ಲು. ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ. ನೋಡಿ, ಏಡಿ ಕಾಳುಗಳಲ್ಲೆಲ್ಲ ಆ ಎಣ್ಣೆಯಿಂದ ಇದನ್ನು ಕರಿತಾ ಇರೋದು. ಎಣ್ಣೆ ತುಪ್ಪ ಎಲ್ಲ ಹಾಕಿ ಆ ಏಡಿ ಕಾಳುಗಳನ್ನ ಸ್ವಲ್ಪ ಫ್ರೈ ಟೈಪ್ ಮಾಡ್ತಾ ಇರೋದು. ಇದು ಅಂದರೆ ಉರಿತಾ ಇದ್ದೀವಿ. ಇದು ನೋಡಿ, ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸಿದ್ದೀವಿ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಎಷ್ಟು ಬೇಕಷ್ಟು ಉಪ್ಪು ಹಾಕೊಬೋದು. ಈಗ ಚೆನ್ನಾಗಿ ಉಪ್ಪಿಡಿಬೇಕು. ಇದು ಒಗ್ಗರಣೆ ಅಂತ ಹೇಳ್ತಾರೆ. ಒಗ್ಗರಣೆಯಲ್ಲಿ ಸ್ವಲ್ಪ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ತಿರುಗ್ಕೊತಾ ಇದ್ದೀವಿ. ನೋಡಿ, ಇದು ನಾವು ರೆಡಿ ಮಾಡಿದಂಥ ಮಸಾಲೆ ಅಂದರೆ ಖಾರ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಮಿಕ್ಸಿಲಿ ಎಲ್ಲ ಪೇಸ್ಟ್ ಆಗಿದ್ದು, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊತಾ ಇದ್ದೀವಿ. ಎಲ್ಲ ಫ್ರೈ ಆಗಿರೋದಕ್ಕೆ ಎಲ್ಲ ನೋಡಿ, ಖಾರ ಎಲ್ಲ ಹಿಡಿತೈತೆ. ಈಗ ಅದಕ್ಕೆ ಎಲ್ಲ ತಿರುಗಿಸ್ತಾ ಇದ್ದೀವಿ ನೀಟಾಗಿ.
ನೋಡಿ ಇದೆಲ್ಲ ಖಾರ ಎಲ್ಲ ಗಮ್ ಅಂತ ಐತೆ ಇವಾಗ. ಆಹಾ, ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಹಾಗಾಗಿ ನೋಡಿ ಎಲ್ಲ ಆ ಕಡೆ ಎಲ್ಲ ಚೆನ್ನಾಗಿ ಎಲ್ಲ ಹಿಡಿದಿರೋದು. ಎಲ್ಲ ಮಸಾಲೆ ಎಲ್ಲ ಹಿಡಿತೈತೆ ಅದಕ್ಕೆ. ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರೋದು ಇದು. ನಾವು ಮಸಾಲೆ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ. ಈಗ ನೀರು ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈ ಥರ ಇದೆ ಇದು. ಈಗ ಏಡಿ ಎಲ್ಲ ಆ ಮಸಾಲೆಯ ಜೊತೆಗೆ ಬೇಯ್ತಾ ಇರೋದು ಇದು ನೋಡಿ. ಇದೆಲ್ಲ ಬೇಯ್ತಾ ಇದೆ, ಇದು ಬೇಯ್ತಾ ಇದೆ. ಇವಾಗಲೂ ಕೂಡ ಬೇಕಾದರೆ ನೀವು ಸ್ವಲ್ಪ ಇಷ್ಟೇ ತಗೊಳ್ಬೇಕಾದ್ರೆ ಟೇಸ್ಟ್ ನೋಡ್ಬೋದು. ಬೇಕಾದರೆ ನಮಗೆ ಉಪ್ಪು ಮತ್ತು ಹುಳಿ ಎಲ್ಲ ಮಿಕ್ಸ್ ಸರಿ ಇದೆಯಾ ಇದೆಲ್ಲ ಸ್ವಲ್ಪ ರುಚಿ ನೋಡ್ಬೋದು ಬೇಕಾದರೆ ನೀವು. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಟೈಮ್ ಕೊಡವ. ನೋಡಿ ಚೆನ್ನಾಗಿ ಕುದಿ ಬರ್ತೈತೆ ಸಾಂಬಾರು. ಅದೇ ರೀತಿ ಗಮ್ ಅಂತ ಒಂದು ಫ್ಲೇವರ್ ಬರುತ್ತೆ. ಇದು ಆ ನಳ್ಳಿ ಸಾರನ್ನು ಗಮ್ಲು ಅಂತ ಹೇಳ್ತಾರೆ. ಅಂದರೆ ಆ ಗಮ್ನ ಇಡೀ ಮನೆ ಸುತ್ತ, ಅಂದರೆ ಮನೆ ತುಂಬ ಇದು ಏಡಿ ಸಾರಿನ ಗಮನ ಮನೆ ತುಂಬ ಹರಡುತ್ತೆ ಇದು ನೋಡಿ. ಇದೆಲ್ಲ ಆವಿ ಥರ ಮೇಲ್ಗಡೆ ಹೋಗ್ತೈತೆ. ಇದರಿಂದ ಮನೆ ಸುತ್ತ ಇದ್ರ ಪರಿಮಳ ತುಂಬ ಚೆನ್ನಾಗಿರ್ತೈತೆ. ಸುಮಾರು ಒಂದು 20 ನಿಮಿಷ ಚೆನ್ನಾಗಿ ಬೇಯಬೇಕು. ಇದು ಏಡಿ ಕಾಲುಗಳೆಲ್ಲ ಬೇಯಬೇಕು, ಅಂದರೆ ಒಳಗಡೆ ಮಸಾಲೆ ಎಲ್ಲ ಹಿಡ್ದು ಅದಕ್ಕೆ ಚೆನ್ನಾಗಿ ಬೇಯೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರ್ತೈತೆ. ಹಾಗಾಗಿ ಕಮ್ಮಿ ಅಂದರೂ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಬೇಕು ನೋಡಿ. ಇದು ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಇವಾಗ ಚೆನ್ನಾಗಿ ಬೆಂದೈತೆ. ಇದ್ರ ಗಮ್ ಅಂತ ಸುವಾಸನೆ ಎಲ್ಲ ತುಂಬ ಬರ್ತೈತೆ ನೋಡಿ. ಆಲ್ರೆಡಿ ಚೆನ್ನಾಗಿ ಬೆಂದೈತೆ. ಏಡಿ ಸಾರು ರೆಡಿ. ಈಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಏಡಿ ಸಾರನ್ನ ಟೇಸ್ಟ್ ಮಾಡೋಣ. ಏಡಿ ಸಾರು ರೆಡಿ ಇದೆ. ಈಗ ಮುದ್ದೆ ಕೂಡ ರೆಡಿ. ಈಗ ಬ್ಯಾಟಿಂಗ್ ಶುರು ಮಾಡೋಣ. ಟೇಸ್ಟು ಬಿಸಿ ಬಿಸಿ ಮುದ್ದೆ, ಏಡಿ ಸಾರು ಸೂಪರ್ ಆಗಿದೆ. ಈಗ ನೋಡಿ, ಇದು ಹಳ್ಳಿ ಸ್ಟೈಲಲ್ಲಿ ಏಡಿ ಸಾರನ್ನ ಮಾಡೋ ವಿಧಾನ. ನೀವು ಒಂದು ಸರಿ ಮಾಡಿ ನೋಡಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.